ನಮ್ಗಿವತ್ತು ಕ್ರಿಕೆಟ್ಗಿಂತಲೂ ಈ ಪಡುಬಿದ್ರೆಯಲ್ಲಿ ದೊಡ್ಡ ಸವಾಲು ಈ ಮೈದಾನವನ್ನ ಉಳಿಸ್ಕೊಳ್ಳೋದು ದೊಡ್ಡ ಸವಾಲಾಗಿದೆ. ಶಶಿಕಾಂತ್ ಅಣ್ಣ ನಗಾಡ್ತಾ ಇದ್ದಾರೆ, ಅಂದ್ರೆ ಕಮಿಟಿಯಲ್ಲಿ ಇರೋರು ಅವರಿಗೂ ಸಾಕಾಗಿದೆ ಇದ್ರ ಬಗ್ಗೆ. ಎಲ್ಲ ಕಡೆ ಇದೆ, ವಿನಯ್ ಉದ್ಯ ಅವರಿಗೆ ಗೊತ್ತಿದೆ, ಎಲ್ಲ ಕಡೆನೂ ನಮ್ಗೆ ದೊಡ್ಡ ಸವಾಲು ಮೈದಾನ ಉಳಿಸೋದು ಅಂತದೇ ದೊಡ್ಡ ಸವಾಲಾಗಿದೆ ನಮ್ಗೆ. ಇವತ್ತು ಮೊನ್ನೆ ಅಷ್ಟೇ ಒಂದು ವಾರದ ಹಿಂದೆ ಬೆಂಗಳೂರಿನ APS ಗ್ರೌಂಡ್ ನಲ್ಲಿ ದೊಡ್ಡ ಒಂದು ಬಹಳ ಹೆಸರಾಂತ ಒಂದು ಗ್ರೌಂಡ್ ಅದು. ಹಲವಾರು ಈ ರಣಜಿ ಕ್ರಿಕೆಟ್ ಪಂದ್ಯಾಕೂಟ ಆಡಿದವರು ಅದೇ ಗ್ರೌಂಡ್ ನಲ್ಲಿ ಆಡಿದವರು. ಆ ಗ್ರೌಂಡ್ ನಲ್ಲೂ ಉಳಿಸ್ಕೊಳ್ಳುವಂಥದ್ದು ನಮ್ಗೀಗ ದೊಡ್ಡ ಸವಾಲಾಗಿದೆ. ಅದೇ ರೀತಿ ನಮ್ಮ ಪಡುಬಿದ್ರೆಯಲ್ಲೂ ದೊಡ್ಡ ಸವಾಲು ನಮ್ಗೆ ಮೈದಾನ ಉಳಿಸಿಕೊಳ್ಳುವಂಥದ್ದು. ನಮ್ಗೆ ಸಾಧಾರಣ ನಮ್ಗೆ 15 ದಿನಕ್ಕೆ ಒಂದ್ಸಲ ಇಲ್ಲಿ ಶಾಲೆಗೆ ಬಂದು ಟೀಚರ್ ಹತ್ರ HM ಹತ್ರ ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಕಳೆದ 2 ವಾರದ ಹಿಂದೆ ಕೂಡ ಅದೇ ಪರಿಸ್ಥಿತಿ ಆಯ್ತು. ಆಡ್ಲಿಕ್ಕೂ ಕೂಡ ಪರ್ಮಿಷನ್ ಕೊಡುದಿಲ್ಲ ಅಂತ ಬಂತು ಹುಡುಗರದು. ಅದೇ ಕೂಡಲೇ ನಾನು ಇಲ್ಲಿ ಬಂದು ಮಾತಾಡುವಾಗ ಇಲ್ಲ ನಾವು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಅದು ಖಂಡಿತ ನಿಮ್ಮ ಹತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾನು ಖಂಡಿತ ನಿಮ್ಗೆ ಏನು ಸವಾಲನ್ನು ಹಾಕ್ತಿದ್ದೇನೆ. ನೀವು ಆಟ ನಿಲ್ಸ್ಲಿಕ್ಕೂ ಆಗುದಿಲ್ಲ, ಈ ಮೈದಾನವನ್ನ ಏನು ನಿಮ್ಗೆ ಕೆಡವಲಿಕ್ಕೂ ಆಗುದಿಲ್ಲ ಅಂತ ಖಂಡಿತ ಹೇಳ್ತಾ ಇದ್ದೇನೆ ನಾನು.